ಸಂಭ್ರಮನ ನೋಡೋಣ ಅಂತ ಬಂದ್ವಿ. ಮಳೆ ಬರ್ತಾ ಇದೆ ಜೋರಾಗಿ. 2 ವೀಲರ್ ಪಾರ್ಕಿಂಗ್ ಇದ್ದು 4 ವೀಲರ್ ಪಾರ್ಕಿಂಗ್ಸ್ ಎಲ್ಲ ಇಲ್ಲಿದೆ. ಸೊ ತುಂಬ ಸ್ಪೇಷಿಯಸ್ ಇದೆ ಜಾಗ, ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಪೊಲೀಸ್ ಎಲ್ಲ ಇದ್ದಾರೆ, ಸೊ ಇನ್ಸ್ಟ್ರಕ್ಟ್ ಮಾಡ್ತಾರೆ ನೀವು ಯಾವ ಥರ ಎಲ್ಲಿ ಹೋಗಬೇಕು ಅಂತ. ಸೊ ಹೇಗೇಗೋ ಗಾಡಿ ಪಾರ್ಕ್ ಮಾಡೋಂಗಿಲ್ಲ, ಯಾಕೆಂದರೆ ಪೊಲೀಸ್ ಇಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ, ಈ ಥರ ಹೋಗಿ ಆ ಥರ ಹೋಗಿ ಅಂತ. ಮಾನಸ ಗಂಗೋತ್ರಿ ಎಂಟ್ರೆನ್ಸಿಂದನೇ ಬರಬೇಕು ನೀವು. ಎಂಟ್ರೆನ್ಸಿಂದ ಬಂದು ಲೆಫ್ಟಿಗೆ ವೆಹಿಕಲ್ ಪಾರ್ಕಿಂಗ್ ಮಾಡಬೇಕು. ಲೆಫ್ಟಿಗೆ ಕಾರ್ ಇದೆ, ರೈಟಿಗೆ 2 ವೀಲರ್ಸ್ ಬೈಕ್ ಪಾರ್ಕಿಂಗ್ ಇದೆ. ಇದಾದ್ಮೇಲೆ ತುಂಬ ಚಾಟ್ ಸೆಂಟರ್ಸ್ ಎಲ್ಲ ಇದೆ, ಸೊ ನೀವು ಆರಾಮಾಗಿ ಚಾಟ್ಸ್ ಎಲ್ಲ ತಿನ್ಬೋದು. ತುಂಬ ಜನರು ಆಲ್ರೆಡಿ ಬಂದಿದ್ದಾರೆ. ಒಳಗೆ ಎಷ್ಟು ರಶ್ ಇದೆ ಗೊತ್ತಿಲ್ಲ, ತುಂಬ ಜನ ಬಂದಿದ್ದಾರೆ ಅನ್ಸುತ್ತೆ. ಲೆಟ್ಸ್ ಗೋ. ನಾನು ಮಳೆ ಬಂದಿದ್ದು ನೋಡಿ ಛತ್ರಿ ಜಾಕೆಟ್ ಎಲ್ಲ ಹಾಕೊಂಡು ಹೋಗಿದ್ದೆ. ಪ್ರೊಟೆಕ್ಷನ್ ಬೇಕಲ್ಲ, ಯಾಕೆಂದರೆ ಸುಮ್ಮನೆ ಕೋಲ್ಡ್ ಆಗಿಬಿಟ್ರೆ ಹುಷಾರು ತಪ್ತೀನಿ. ಅದಕ್ಕೆ ನೀವೇನಾದರೂ ಯುವ ಸಂಭ್ರಮ ನೋಡೋಕ್ಕೆ ಬಂದರೆ ಇಲ್ಲಿ ಆಲೂ ಟ್ವಿಸ್ಟರ್ ಇದೆ, ಇದನ್ನು ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವೇನಾದ್ರು ಯುವ ಸಂಭ್ರಮಕ್ಕೆ ಬಂದರೆ ಈ ಸ್ಟಾಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು 2 ವೀಲರ್ ಪಾರ್ಕ್ ಮಾಡಿದ್ದಾರೆ, ತುಂಬ ಗಾಡಿಗಳು ಬಂದಿದೆ, ಬರ್ತಾನೆ ಇದ್ದಾರೆ ಜನರು. ಹೊಟ್ಟೆ ತುಂಬ, ಆಮೇಲೆ ಹೊಟ್ಟೆ ನೋವು ಬಂದು ಜೋರಾಗಿ ಮಳೆ ಬೇರೆ ಬರ್ತಾ ಇತ್ತು. ಮಳೆಗೆ ಬಿಸಿ ಬಿಸಿ ಆಗಿರೋ ಜೋಳ ತಿನ್ನೋಕ್ಕೆ ಸಕ್ಕತ್ತಾಗಿತ್ತು ಟೇಸ್ಟು. ನೀವೇನಾದರೂ ಯುವ ಸಂಭ್ರಮಕ್ಕೆ ಬಂದರೆ ಇಲ್ಲಿ ಆರಾಮಾಗಿ ಏನು ಬೇಕೋ ಅದನ್ನೆಲ್ಲ ತಿನ್ಬೋದು, ಯಾಕೆಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟಾಲ್ಸ್ ಇದೆ ಇಲ್ಲಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಏನು ಬೇಕನ್ನ ತಿನ್ಬೋದು. ಆಮೇಲೆ ಎಲ್ಲ ತಿಂದಾದ್ಮೇಲೆ ಆರಾಮಾಗಿ ಇವೆಂಟ್ ಅಟೆಂಡ್ ಮಾಡ್ಬೋದು, ಏಕೆಂದರೆ ನಿಮ್ಗೆ ತುಂಬ ಟೈಮ್ ಇರುತ್ತೆ. ನೀವು ಒಳಗೆ ಎಂಟರ್ ಆದ ತಕ್ಷಣ ಸ್ಟ್ರೈಟ್ ಹೋದರೆ, ರೈಟ್ಗೆ ಹೋದರೆ ಯುವ ಸಂಭ್ರಮ ನಡೀತಿರುತ್ತೆ. ರೈಟ್ ತೊಗೊಳ್ದೆ ಇನ್ನೂ ಮುಂದೆ ಹೋದರೆ ಇನ್ನೂ ಸ್ಟಾಲ್ಸ್ ಇದೆ, ಏಕೆಂದರೆ ಎಲ್ಲ ಕಡೆನೂ ಡಿಫ್ರೆಂಟಾಗಿ ಸ್ಟಾಲ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನೀವು ಸ್ಟ್ರೈಟ್ ಹೋದರೆ ಕೂಡ ಇನ್ನೂ ಡಿಫ್ರೆಂಟ್ ಆಫ್ ಚಾಟ್ಸ್ ಎಲ್ಲ ಸಿಗುತ್ತೆ. ರೂಲ್ಸ್ ಅಂತೂ ತುಂಬ ಸ್ಟ್ರಿಕ್ಟ್ ಇದೆ, ಪೊಲೀಸ್ ಎಲ್ಲ ಕಡೆನೂ ಇರ್ತಾರೆ. ಸೊ ನಾನು ನೋಡ್ದಂಗೆ ಈ ವರ್ಷ ತುಂಬ ಜನ ಪೊಲೀಸ್ ಇದ್ದಾರೆ ಕ್ರೌಡ್ನ ಮೇಂಟೈನ್ ಮಾಡೋಕ್ಕೆ ಅಂತ. ಎಂಟ್ರಿ ಅಂತೂ ಚಾರ್ಜಸ್ ಏನಿರಲ್ಲ, ಎಂಟ್ರಿ ಫ್ರೀ ಇರುತ್ತೆ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು ಎಂಟ್ರಿ ಚಾರ್ಜಸ್ ಇದೆಯಾ ಅಂತ. ಎಂಟ್ರಿ ಚಾರ್ಜಸ್ ಎಲ್ಲ ಏನಿರಲ್ಲ, ಮತ್ತು ಪಾರ್ಕಿಂಗು ಏನೂ ಚಾರ್ಜಸ್ ಇರಲ್ಲ. ಬಟ್ ವೀಕ್ ಡೇ ಅಲ್ಲಿ ಆರಾಮಾಗಿರುತ್ತೆ, ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಸೊ ನೋಡ್ಕೊಂಡು ಹೋಗಿ. ನೀವು ಎಂಟರ್ ಆದ ತಕ್ಷಣ ಸ್ಟ್ರೈಟ್ ಹೋದರೆ ಮಿಡಲ್ ಪಾರ್ಟ್ ಬಂದು ಸಪ್ರೇಟಾಗಿ ರೈಟಿಗೆ ಬಾಯ್ಸ್, ಲೆಫ್ಟಿಗೆ ಗರ್ಲ್ಸ್ನ ಕೂರಿಸ್ತಾರೆ. ಸೊ ನೀವೇನಾದ್ರು ಆ ಥರ ಪಾರ್ಟಿಷನ್ ಆಗಬಾರ್ದು, ಫ್ಯಾಮಿಲಿ ಜೊತೆ ಬಂದಿರ್ತೀವಿ, ಹಸ್ಬೆಂಡ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬಂದಿರ್ತೀರಾ ಅಂತ ಅಂದರೆ ಒಂದೇ ಕಡೆ ಕೂರಬೇಕು ಅಂದರೆ ನೀವು ಸ್ಟ್ರೈಟ್ ಯುವ ಸಂಭ್ರಮ ಎಂಟ್ರಿಯಿಂದ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಸ್ವಲ್ಪ ದೂರ ಹೋದರೆ ಅಲ್ಲಿ ಇನ್ನೊಂದು ಗೇಟ್ ಸಿಗುತ್ತೆ, ಅಲ್ಲಿಂದ ಒಳಗೆ ಹೋಗ್ಬೋದು. ಇಲ್ಲ ಅಂದರೆ ಇಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಪೊಲೀಸ್, ಲೈಕ್ ಲೇಡೀಸ್ ಜೊತೆ ಜೆಂಟ್ಸ್ನ ಬಿಡಲ್ಲ. ನಾನು ರೀಚ್ ಆಗೋ ಟೈಮ್ಗೆ ಯುವರಾಜ್ ಕುಮಾರ್ ಮತ್ತು ಅಮೃತ ಅಯ್ಯಂಗಾರ್ ಹೊರಟಿದ್ರು. ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಆಯಿತು ಅಂತ ಇನ್ಫಾರ್ಮ್ ಮಾಡಿದ್ರು ಅಲ್ಲಿ. ಸೊ ನನಗೆ ವರ್ಕ್ ಇತ್ತು, ಸೊ ಲೇಟಾಗಿ ಹೋದೆ ಸ್ವಲ್ಪ. ನಾನು 1 ಅವರ್ ಮಾತ್ರ ಇವೆಂಟ್ನ ನೋಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ 1 ಅವರ್ಗಿಂತ 2 ಅವರ್ ಆಯಿತು ನಾನು ನೋಡೋದು. ಯಾಕೆಂದರೆ ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸಸ್ ಎಲ್ಲ ಚೆನ್ನಾಗಿತ್ತು, ಡಿಫ್ರೆಂಟಾಗಿ ಮಾಡ್ತಾ ಇದ್ರು. ಸೊ ನಂಗೆ ಅದು ಖುಷಿ ಆಯಿತು. ಈಗಿನ ಜನ್ರೇಷನ್ಗೆ ತಕ್ಕಂತೆ ಈ ಕಡೆ ಮಾಡ್ರನ್ ಆಗು ಇತ್ತು ಸಾಂಗ್ಸ್ ಎಲ್ಲ, ಓಲ್ಡ್ ಫ್ಯಾಷನ್ಡ್ ಆಗು ಇತ್ತು. ಹಳೆ ಸಾಂಗ್ಸ್ ತುಂಬ ಮಾಡಿದ್ದಾರೆ. ಮೈಸೂರು ದಸರಾ ಇವೆಂಟ್ಗೆ ಕನ್ನಡನೇ ಒಂದು ಕಳೆ, ಕನ್ನಡಕ್ಕೋಸ್ಕರ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ. ಒಳ್ಳೆ ಕನ್ನಡ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ರು, ನೋಡೋಕೆ ತುಂಬ ಚೆನ್ನಾಗಿತ್ತು. ಮತ್ತೆ ಒಳ್ಳೆ ಜೋಶ್ ಇರೋ ಸಾಂಗ್ಸ್ ಎಲ್ಲ ಇತ್ತು. ಫಾರೆಸ್ಟ್ ರಿಲೇಟೆಡ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಅರಣ್ಯ ಉಳಿಸಿ ಅಂತ ಥೀಮಲ್ಲಿ ಕಾನ್ಸೆಪ್ಟಲ್ಲಿ ಮಾಡಿದ್ರು, ಅದು ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಮ ದಸರಾ ಆನೆ ಅರ್ಜುನಂಗೋಸ್ಕರ ಟ್ರಿಬ್ಯೂಟ್ ಸಲ್ಸಕ್ಕೆ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡಿದ್ರು. ತುಂಬ ಜನ ಕಿರ್ಚ್ತಾ ಇದ್ದು ಅರ್ಜುನ ಬಂದಾಗೆಲ್ಲ, ಏಕೆಂದರೆ ಅರ್ಜುನ ಅಂದರೆ ಎಲ್ರಿಗೂ ತುಂಬಾನೇ ಇಷ್ಟ. ಸೊ ಅದಕ್ಕೆ ಎಲ್ಲರೂ ಫುಲ್ ಜೋಶಲ್ಲಿ ಅರ್ಜುನ ಅರ್ಜುನ ಅಂತ ಕೂಗ್ತಾ ಇದ್ರು. ಈ ಪರ್ಫಾರ್ಮೆನ್ಸ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯಿತು. ನಮ್ಮ ಮೈಸೂರಿನ ದಸರಾ ಅಂಬಾರಿನ 8 ಸರಿ ಹೊತ್ತ ಅರ್ಜುನಂಗೆ ಈ ಟ್ರಿಬ್ಯೂಟ್ ಸಲ್ಲಿಸಿದ್ದಾರೆ. ಎಲ್ರಿಗೂ ತುಂಬಾನೇ ಖುಷಿ ಆಗಿದೆ ಈ ಟ್ರಿಬ್ಯೂಟ್. ಇದೇ ತರ ಮೈಸೂರು ದಸರಾ ಎವ್ರಿ ಇಯರ್ ಅರ್ಜುನಂಗೆ ಟ್ರಿಬ್ಯೂಟ್ ಸಲ್ಲಿಸಬೇಕು ಅಂತ ನನ್ಗನ್ಸುತ್ತೆ. ನೆಕ್ಸ್ಟ್ ಓಲ್ಡ್ ಕನ್ನಡ ಕ್ಲಾಸಿಕ್ ಸಾಂಗ್ ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಜನರು ಅವಾಗ ಸ್ವಲ್ಪ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಯಾಕೆಂದ್ರೆ ಬಿಫೋರ್ ಇದ್ದಿದ್ದ ಸಾಂಗ್ ಎಲ್ಲ ಅಷ್ಟು ಜೋಶ್ ಇರಲಿಲ್ಲ. ಈಗ ನೆಕ್ಸ್ಟ್ ಪ್ಲೇ ಆಗೋ ಸಾಂಗ್ ಎಲ್ಲ ತುಂಬಾ ಜೋಶ್ ಇತ್ತು, ಅದಕ್ಕೆ ಇವಾಗ ಎಲ್ಲರೂ ಜನರು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನೇ ಸಾಂಗ್ ಹಾಕಿದ್ರು ನೆಕ್ಸ್ಟ್ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವೆಂಟ್ ಮುಗಿಯೋ ತನಕನೂ ಎಲ್ಲರೂ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಆಲ್ಮೋಸ್ಟ್ ಒಂದು 4-5 ಕಡೆ ಅಂತೂ ಒಂದು ಸ್ವಲ್ಪ ಗ್ರೂಪ್ ಇತ್ತು, ಮತ್ತೆ ಎಲ್ಲಿ ಹುಡುಗಿರೆಲ್ಲ ಇದ್ರು, ಹುಡುಗಿರಂತೂ ಕಂಟಿನ್ಯೂ ಡ್ಯಾನ್ಸ್ ಮಾಡಿದ್ದಾರೆ, ಫುಲ್ ಜೋಶ್ ಅಲ್ಲಿ ಇದ್ರು. ಕರ್ನಾಟಕ ಮತ್ತೆ ಕನ್ನಡ ರಿಲೇಟೆಡ್ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿದ್ರು. ನಮ್ ಜನರು ಕನ್ನಡ ಅಂದ್ರೆ ಕೇಳ್ಬೇಕಾ, ಕನ್ನಡ ಸಾಂಗ್ ಬಂದ ತಕ್ಷಣ ಫುಲ್ ಕಿರ್ಚಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಜಾಸ್ತಿ ಎಲ್ರು ಪವರ್ ನೋಡಿದ್ದು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನೋಡಿದ್ದು ನಾನು ಈ ಸಾಂಗ್ಸ್ ಅಲ್ಲೇ. ಇದು ಬಂದ್ಬಿಟ್ಟು ಡಿ ಬಾಸ್ ದರ್ಶನ್ ಸರ್ ಮತ್ತೆ ಅಪ್ಪು ಸರ್ ಸಾಂಗ್ ನ ಹಾಕೊಂಡಿದ್ರು. ಸೊ ಆ 2 ಸಾಂಗಿಗಂತೂ ಎಲ್ಲರೂ ಕಿರ್ಚಿದ್ರು, ಮತ್ತೆ ಫ್ಲಾಶ್ ಲೈಟ್ ಎಲ್ಲ ಆನ್ ಮಾಡ್ಕೊಂಡಿದ್ರು. ಅದಂತೂ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ಈ 2 ಸಾಂಗ್ ಹೈಲೈಟ್ ಆಯ್ತು. ನೆಕ್ಸ್ಟ್ ನಮಗೆ ಅನ್ನ ಕೊಡೋ ರೈತರ ರಿಲೇಟೆಡ್ ಒಂದು ಸಾಂಗ್ ಮಾಡಿದ್ರು. ಯಾವ ತರ ಕಷ್ಟ
ಕಷ್ಟಪಡ್ತಾರೆ, ಯಾವ ಥರ ಖುಷಿ ಪಡ್ತಾರೆ ಅಂತ ಈ ಪರ್ಫಾರ್ಮೆನ್ಸಲ್ಲಿ ನೋಡಿದ್ವಿ. ಈ ವಿಡಿಯೋಲಿ ನಿಮಗೆ ಬ್ಯಾಕ್‌ಗ್ರೌಂಡ್ ಏನು ಮ್ಯೂಸಿಕ್ ಕೇಳ್ತಾ ಇಲ್ಲ. ಯಾಕೆ ಅಂತ ಅಂದರೆ ಕಾಪಿರೈಟ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ಕಾಪಿರೈಟ್ ಆದರೆ ನಾನು ವಿಡಿಯೋನೇ ಹಾಕಿರೋದೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಬ್ಯಾಕ್‌ಗ್ರೌಂಡ್ ಅಲ್ಲಿರೋ ಎಲ್ಲ ವಿಡಿಯೋಸ್‌ನು ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಓನ್ ವಾಯ್ಸ್ ಕೊಟ್ಬಿಟ್ಟು ನಾನು ಡೀಟೇಲ್ಸ್‌ನ ಕೊಡ್ತಾ ಇದ್ದೀನಿ. ಸೆಪ್ಟೆಂಬರ್ 17 ತನಕನೂ ಯುವ ಸಂಭ್ರಮ ನಡೀತಾ ಇರುತ್ತೆ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಹೋಗಿ. ಯಾಕೆಂದ್ರೆ ತುಂಬಾನೇ ಚೆನ್ನಾಗಿದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೋದ್ರೆ ಮಿಸ್ ಮಾಡದೆ ಎಂಜಾಯ್ ಮಾಡ್ಕೊಂಡ್ ಬರ್ತೀರಾ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ರಿಟರ್ನ್ ಹೋಗ್ತಾ ಏನಾಯ್ತು ಅಂದ್ರೆ ನಂಗೆ ಒಂದು ಪ್ರಾಬ್ಲಮ್ ಆಯ್ತು. ಅದೇನು ಅಂತ ಹೇಳ್ತೀನಿ. ನಾವೆಲ್ಲ ಮುಗಿಸ್ಕೊಂಡು ಅರೌಂಡ್ ಒಂದು 10 o'clockಗೆ ರಿಟರ್ನ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ದೆನ್ ನಾವು ಕಾರ್ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಸೊ ನಮ್ಮ ಕಾರ್ ಮುಂದೆ ಹಿಂದೆ 2 ಕಡೆನೂ ಗಾಡಿಗಳು ನಿಲ್ಸಿದ್ದಾರೆ. ಅಲ್ಲಿ ಇದು ಕಂಪ್ಲೀಟ್ ಇರೋದೇ ಕಾರ್ ಪಾರ್ಕಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಆದ್ರೂ ಕೆಲವ್ರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ನಾವು ಹೋಗಿ ಟೈಮಲ್ಲಿ ಅಷ್ಟು ಟ್ರಾಫಿಕ್ ಏನೂ ಇರಲಿಲ್ಲ, ರಶ್ ಏನೂ ಇರಲಿಲ್ಲ. ಬಟ್ ಇವಾಗ ಸ್ಯಾಟರ್ಡೆ ಸಂಡೇ ಹೋಗಿರೋರ್ ಕತೆ ಏನಾಗುತ್ತೋ ಗೊತ್ತಿಲ್ಲ. ಈ ತರ ಪಾರ್ಕ್ ಮಾಡಿದ್ರೆ ಯಾರು ಗಾಡಿನೇ ತೆಗಿಯಕ್ಕಾಗಲ್ಲ. ಯುವ ಸಂಭ್ರಮ 2025 ನಡೀತಾ ಇರೋದು ಓಪನ್ ಏರ್ ಥಿಯೇಟರ್ ಮಾನಸ ಗಂಗೋತ್ರಿಲಿ. ಆಲ್ರೆಡಿ ಈ ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೀವು ಆರಾಮಾಗಿ ಹೋಗಿ ನೋಡ್ಕೊ ಬರ್ಬೋದು. ಓಪನ್ ಏರ್ ಥಿಯೇಟರ್ ರೋಡಲ್ಲಿ ಹಾಕಿರೋ ಲೈಟಿಂಗ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಎಲಿಗೆಂಟ್ ಅಂಡ್ ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಗ್ರ್ಯಾಂಡ್ ಇದ್ರೂ ಕೂಡ ಚೆನ್ನಾಗಿರಲ್ಲ. ಈ ರೋಡಲ್ಲಿ ಓಡಾಡಕ್ಕೇನೆ ಒಂದು ಚಂದ ಅನ್ಸುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಓಡಾಡೋರ್ಗಂತೂ ಆರಾಮಾಗಿ ಒಳ್ಳೆ ಲೈಟಿಂಗ್ಸ್ ನೋಡ್ಕೊಂಡು ಹೋಗ್ಬೋದು. ಯಾರೆಲ್ಲ ಮಿಸ್ ಮಾಡ್ಕೊತಿದ್ದೀರಾ ದಸರಾ ಲೈಟಿಂಗ್ ವಿಸಿಟ್ ಮಾಡಿ ಇಲ್ಲಿ. ಫೈನಲಿ ಎಲ್ಲ ಶೂಟ್ ಮುಗೀತು. ನೀಟಾಗಿ ಲೈಟಿಂಗ್ಸ್ಗೆಲ್ಲ ಶಾರ್ಟ್ಸ್ ತೊಗೊಂಡಿದ್ದೀನಿ, ವಿಡಿಯೋ ಎಲ್ಲ ಆಯಿತು ಯುವ ಸಂಭ್ರಮದು. ಸೊ ಇವಾಗ ಊಟ ಮಾಡಿ ಮನೆಗೆ ಹೋಗಬೇಕು. ಲೆಟ್ಸ್ ಗೋ.